ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಮ್ಮ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಏನಾದರೂ ಕೊಡೋರಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಮಲ್ ಹಾಸನ್ ಜೊತೆಗಿನ ಸಿನಿಮಾ ಬಳಿಕ ಚಿತ್ರರಂಗಕ್ಕೆ ತಲೈವ ಗುಡ್ ಬೈ ಹೇಳುತ್ತಾರಾ ಅನ್ನೋ ಪ್ರಶ್ನೆ ಆರಂಭ ಆಗಿದೆ. 50 ವರ್ಷಗಳಿಂದ ಕಾಲಿವುಡ್ನಲ್ಲಿ ನಂಬರ್ 1 ಸ್ಟಾರ್ ಆಗಿರುವಂತಹ ರಜನಿಕಾಂತ್ ಈಗ ಸಿನಿ ದುನಿಯಾಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರಾ? ಅಪೂರ್ವ ರಾಗಂಗಳ್ ಮೂಲಕವಾಗಿ ತಮಿಳು ಚಿತ್ರರಂಗಕ್ಕೆ ನಟ ರಜನಿಕಾಂತ್ ಅವರು ಎಂಟ್ರಿ ಕೊಟ್ಟಿದ್ರು. ಮೊದಲ ಸಿನಿಮಾದಲ್ಲಿ ಕಮಲ್ ಜೊತೆಗೆ ತೆರೆ ಹಂಚಿಕೊಂಡಿದ್ರು ನಟ ರಜನಿಕಾಂತ್ ಅವರು. 46 ವರ್ಷಗಳ ಬಳಿಕ ಒಂದೇ ಸಿನಿಮಾದಲ್ಲಿ ರಜನಿಕಾಂತ್ ಹಾಗೂ ಕಮಲ್ ನಟನೆ ಮಾಡಿದ್ದಾರೆ. ಅಂದರೆ ಅದಾದ ನಂತರ ಒಂದೇ ಸಿನಿಮಾದಲ್ಲಿ ಎಲ್ಲೂ ಕೂಡ ನಟನೆ ಮಾಡಿಲ್ಲ. ಈ ಸಿನಿಮಾ ಬಳಿಕ ಗುಡ್ ಬೈ ಹೇಳೋದಕ್ಕೆ ರಜನಿಕಾಂತ್ ಅವರು ಏನಾದರೂ ನಿರ್ಧಾರ ಮಾಡಿದ್ದಾರಾ? ಅಂದರೆ ನಟ ಕಮಲ್ ಅವರ ಜೊತೆಗೆ ನಟನೆ ಮಾಡಿದ ಬಳಿಕ ಅವರ ಜೊತೆಗೇನೆ ಕೊನೆಯ ಸಿನಿಮಾ ಕೂಡ ನಟನೆ ಮಾಡಿ ತಮ್ಮ ಚಿತ್ರರಂಗದ ದುನಿಯಾಗೆ ವಿದಾಯ ಹೇಳೋದಕ್ಕೆ ಏನಾದರೂ ನಿರ್ಧಾರ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಈ ರೀತಿಯಾದಂತಹ ಒಂದು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ನಟ ರಜನಿಕಾಂತ್ ಅವರು ತಮ್ಮ ಮೊದಲ ನಟನೆಯನ್ನು ಆರಂಭ ಮಾಡಿದ್ದು ಮೊದಲ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರ ಜೊತೆಗೆ ನಟನೆ ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೊಂದು ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಕೊನೆಯ ಸಿನಿಮಾ ಇದೇ ಆಗುತ್ತಾ ಅನ್ನುವಂತಹ ಒಂದು ವಿಚಾರ ತೀವ್ರವಾಗಿ ಚರ್ಚೆಗೀಡಾಗ್ತಾ ಇದೆ. ಹೀಗಾಗಿ ಇದಕ್ಕೆಲ್ಲ ನಟ ರಜನಿಕಾಂತ್ ಅವರು ಅಧಿಕೃತವಾಗಿ ಸ್ಪಷ್ಟಪಡಿಸಿದಾಗ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಆದರೆ ಈ ವಿಚಾರ ಈಗ ತೀವ್ರವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಟ ರಜನಿಕಾಂತ್ ಅವರು ವಿದಾಯ ಹೇಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಗಳು ತುಂಬ ಚರ್ಚೆಗೆ ಈಡಾಗ್ತಾ ಇದೆ. ಇನ್ನು ಈಗ ನಟ ರಜನಿಕಾಂತ್ ಅವರು ಸದ್ಯ ನೆಲ್ಸನ್ ನಿರ್ದೇಶನದ ಜೈಲರ್ 2ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಮುಂದಿನ ವರ್ಷ ಜೂನ್ ವೇಳೆಗೆ ಜೈಲರ್ 2 ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಸುಂದರ್ ಸಿ ನಿರ್ದೇಶನದ ಸಿನಿಮಾದಲ್ಲಿ ನಟನೆ ಮಾಡಲಿದ್ದಾರೆ. ಈ ಸಿನಿಮಾದ ನಂತರ ಕಮಲ್ ಹಾಗೂ ರಜನಿ ಕಾಂಬೋದಲ್ಲಿ ಸಿನಿಮಾ ಕೂಡ ಮೂಡಿ ಬರಲಿದೆ. ಕಮಲ್ರ ರಾಜ್ ಕಮಲ್ ಫಿಲಂ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಕಮಲ್ ಜೊತೆಗೆ ಪ್ರಾರಂಭವಾದಂತಹ ಸಿನಿ ಪಯಣ ಏನಿದೆ ಅದು ನಟ ಕಮಲ್ ಮೂಲಕವಾಗಿಯೇ ಅಂತ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಅವರ ಅಭಿಮಾನಿ ವಲಯದಲ್ಲಿ ತೀವ್ರ ಬೇಸರಕ್ಕೆ ಕಾರಣವಾಗ್ತಾ ಇದೆ. ತೀವ್ರ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್ ಕಾತ್ರಿಕ್ಯಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಟ ರಜನಿಕಾಂತ್ ಅವರ ಒಂದು ಸಿನಿ ಜೀವನ ಏನಿದೆ ಅದು ಅಂತ್ಯ ಆಗುತ್ತಾ ಅನ್ನುವಂತಹ ವಿಚಾರ ತೀವ್ರ ಚರ್ಚೆ ಕಾರಣ ಆಗ್ತಾ ಇದೆ. ಯಾಕಂದರೆ ಯಾವ ಕಮಲ್ ಹಾಸನ್ ಅವರ ಜೊತೆಗೆ ಅವರು ನಟನೆ ಮಾಡಿದ್ರು ಮೊದಲ ಸಿನಿಮಾ, ಕೊನೆಯ ಸಿನಿಮಾ ಕೂಡ ಅವರ ಜೊತೆ ನಟನೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಎಷ್ಟು ಪುಷ್ಟೀಕರಿಸಬಹುದಾಗುತ್ತೆ ಈ ಸುದ್ದಿಯನ್ನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಈಗ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ತಮಿಳುನಾಡು ಇನ್ನು ರಾಜಕೀಯ ವಲಯದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ರಜನಿಕಾಂತ್ ಅವರು ಏನು ಇನ್ನು ಮುಂದೆ ಸಿನಿಮಾ ರಂಗಕ್ಕೆ ಒಂದು ಬಾಯಿ ಹೇಳಿ ರಾಜಕೀಯ ರಂಗಕ್ಕೆ ಕಾಲಿಡ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಸಾಕಷ್ಟು ಹರಿದಾಡ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ರಜನಿಕಾಂತ್ ಅವರು ಕೂಡ ಒಂದಷ್ಟು ನಡವಳಿಕೆಗಳಾಗ್ತಾ ಇದೆ. ಯಾಕಂದ್ರೆ ಕಳೆದ 50 ವರ್ಷಗಳಿಂದ ತಮಿಳು ಇಂಡಸ್ಟ್ರಿ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಲಿ, ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್ ಆಗಿ ಸಿನಿಮಾ ರಂಗದಲ್ಲಿ ಮೆರೆಯುತ್ತಿರುವಂಥ ನಟ. ಅವ್ರಿಗೆ ಏನು ಕಳೆದ 50 ವರ್ಷಗಳಿಂದ ಪ್ರಾರಂಭವಾದ ಸಿನಿ ಜರ್ನಿ ಇವತ್ತಿಗೂ ನಿಂತಿಲ್ಲ. ಅದೇ ಕ್ರೇಜ್ ಇದೆ, ಅದೇ ಅಭಿಮಾನಿಗಳಿದ್ದಾರೆ, ಅಷ್ಟೇ ಜನ ಫ್ಯಾನ್ಸ್ ಕೂಡ ಅವ್ರಿಗಿದೆ. ಅಪೂರ್ವ ರಾಗಂಗಳನ್ನ ಒಂದು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಅಭೂತಪೂರ್ವ ಸಾಧನೆಗಳನ್ನು ಮಾಡಿದ್ದಾರೆ. ಏನು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಜನಿಕಾಂತ್ ಅಂದ್ರೆ ಗೊತ್ತು, ಕೆಲವೊಬ್ಬರು ನಟರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ರಜನಿಕಾಂತ್ ಅವರು ತುಂಬಾ ಅರ್ಲಿಯಾಗಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದಂತ ನಟ. ಹಾಗಾಗಿ ಆ ಸಿನಿಮಾ ಕ್ಷೇತ್ರದ ಗುಡ್ ಬೈ ಹೇಳ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು 2018ರಲ್ಲಿ ಒಂದು ಚಿಕ್ಕದಾಗಿ ಒಂದು ಸಂಘವನ್ನ ಕೊಟ್ಕೋತಾರೆ. ಅದು ಪಾರ್ಟಿ ಅಂತ ಎಲ್ಲೂ ಮೆನ್ಷನ್ ಆಗಿರಲ್ಲ. ಅದಕ್ಕೆ ರಜನಿ ಮಕ್ಕಳ ಮಂಡ್ರಮ್ ಅಂತೇಳಿ ಒಂದು ಸಂಘವನ್ನ ಕಟ್ಕೋತಾರೆ. ಅದನ್ನು 2018ರಲ್ಲಿ ಆಗುತ್ತೆ. 2021ರಲ್ಲಿ ಇನ್ನೇನು ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡಿ ಆ ಪಾರ್ಟಿ ಮುಖಾಂತರವೇ ರಾಜಕೀಯಕ್ಕೆ ತಮಿಳುನಾಡು ಮೂಲಕ ಒಂದು ಯಾರೋ ಒಂದು ಕ್ಷೇತ್ರದ ಮೂಲಕ ರಾಜಕೀಯಕ್ಕೆ ಇಳಿಬೇಕು ಅಂತ ಇರ್ತಾರೆ. ಆ ಸಂದರ್ಭದಲ್ಲಿ ಆಗ ಅವ್ರಿಗೆ ಅದು ಬೇರೆ ಬೇರೆ ಕಾರಣಗಳಿಂದ ಅವ್ರ ಒಂದಷ್ಟು ಒತ್ತಡಗಳು ಬರುತ್ತೆ.
ಸ್ಟಾರ್ಡಮ್ ಒಂದಷ್ಟು ಅವ್ರಿಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಸೊ ಹಾಗಾಗಿ ಅವರು ಅಲ್ಲಿಂದ ಆ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತಕ್ಕಂಥ ಒಂದು ವಿಚಾರನ ಹಿಂದೆ ಸರಿತಾರೆ. ಅದಾದ್ಮೇಲೆ ಮತ್ತಷ್ಟು ವರ್ಷಗಳು ಉರುಳುತ್ತೆ, ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಇತ್ತೀಚೆಗೆ ಜೈಲರ್ ಸಿನಿಮಾ ಬಂತು, ಜೈಲರ್ ಸಿನಿಮಾ ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ ಇತ್ತೀಚೆಗೆ ಕೂಲಿ ಅಂತ ಬಂತು, ಅದು ಕೂಡ ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡುತ್ತೆ. ಈಗ ಜೈಲರ್ 2 ಸಿನಿಮಾ ರೆಡಿ ಆಗ್ತಾ ಇದೆ. ಅದಾದ ನಂತರ ಕಮಲ್ ಹಾಸನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು. ಅವ್ರ ಜೊತೆಗೆ ಸಿನಿಮಾ ಮಾಡಿದ ನಂತರ ಅವರ ಸಂಪೂರ್ಣ ಸಿನಿಮಾ ಏನು ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ, ರಾಜಕೀಯಕ್ಕೆ ಹೋಗ್ತಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಸಂತೋಷ್. ಅದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ, ಈ ರಾಜಕೀಯಕ್ಕೆ ಇರ್ತಾರಾ ಇಲ್ವಾ ಅನ್ನೋ ಚರ್ಚೆಗಳು ಇನ್ನು ಕೆಲವೇ ದಿನಗಳು ಗೊತ್ತಾಗಬೇಕಿದೆ ಸಂತೋಷ್. ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.